ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ನೀವು ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ವ್ಲಾಗ್ ಬಂದು ನಾನು ನಮ್ಮ ನೆಂಟರು ಮನೆಗೆ ಹೋಗಿದ್ದೆ. ಸೊ ಅಲ್ಲಿದ್ದು ಕೆಲವೊಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಅಷ್ಟೇ. ಇದು ನನ್ನ ದೊಡ್ಡವ್ರಿಗಿತ್ತಿ ಮಗ ಬರಿತಾ ಇದ್ದ. ಇದು ನಮಗೂ ಕೂಡ ಇತ್ತು ಈ ಪದ್ಯ ಅಂತ ಹಂಗೆ ನೋಡ್ತಾ ಇದ್ನಲ್ಲ. ಸೊ ನಿಮಗೂ ತೋರಿಸ್ತಿದ್ದೀನಿ. ಈ ಪದ್ಯ ಯಾರು ಓದಿರೋ ನೆನಪಿದ್ರೆ ಕಸ್ತೂರಿ ತುತ್ತೂರಿ ಪದ್ಯ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಬೇರೆ ಎಲ್ಲ ನೋಡ್ತಾ ಇದ್ದೆ. ಅದೊಂದೇ ಪದ್ಯ ಕೂಡ ಇದ್ದಿದ್ದು, ಹಾಗೆ ನೋಡ್ತಾ ಇದ್ದೆ. ಸೊ ಇನ್ಯಾವು ಕೂಡ ನಮಗಿದ್ದಿದ್ದಿಲ್ಲ, ಅದೊಂದೇ ಪದ್ಯ ಕೂಡ ಇತ್ತು. ಹಾಗೆ ಅವನು ಬರಿತಾ ಇದ್ದ. ಬರಿತಾ ಇದ್ದೇನೋ ಅಂದಕ್ಕೆ ಸೊ ಓಕೆ ಬರಿತಿದ್ಯಾ ಅಂದ್ಬಿಟ್ಟು ನಾನು ಬಂದುಬಿಟ್ಟು. ಆಮೇಲೆ ಇಲ್ಲಿ ಹಾಲು ಕರಿತಿದ್ದಾರಲ್ಲ, ಅವ್ರು ನಮ್ಮ ಹಸ್ಬೆಂಡರ ಅಕ್ಕ ಮತ್ತು ಭಾವ. ಸೊ ಅವರು ಕೂಡ ಹಾಲು ಕರಿತಾ ಇದ್ದರು. ಹೊಸ ಟೈಮ್ ಆಗಿತ್ತು, ಒಂದು 7 o'clock. ನಾನು ಬಂದು ಒಂದು ವಾರ ಆಯಿತು, ಬಟ್ ನಾನೇ ಯಾವುದು ವೀಡಿಯೋಸ್ಗಳನ್ನೂ ಮಾಡ್ಕೊಂಡಿರಲಿಲ್ಲ. ಸೊ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಸೊ ಅದೆಲ್ಲ ಆದಮೇಲೆ ನೈಟ್ಗೆ ಏನು ಮಾಡಿದೆ ಅಂದ್ಬಿಟ್ಟು ಬೆಂಡೆಕಾಯಿ ಸಾರು ಮಾಡಿ, ಮುದ್ದೆ ಮಾಡಿ, ಆಮ್ಲೆಟ್ ಕೂಡ ಮಾಡಿದರು. ಸೊ ತಿಂದು ಮಲ್ಕೊಂಡು ತುಂಬ ಚೆನ್ನಾಗಿತ್ತು ಊಟ. ಅದಾದಮೇಲೆ ನೋಡಿ, ಇವನು ನನ್ನ ದೊಡ್ಡ ಮಗ, ನಮ್ಮ ಸುಧಾ ಅಂದ್ಬಿಟ್ಟು ನಮ್ಮ ಅಕ್ಕ ಅವ್ರ ಮಗ. ಅವನು ನನ್ನ ಮಗ, ಅವನ್ನ ಮುದ್ದಾಡ್ತಾ ಕೂತಿದ್ದ. ಸೊ ಅದಾದಮೇಲೆ ಹಲಸಿನಣ್ಣು ಕೊಯ್ತಾಯಿದ್ರು. ಸೊ ನೋಡೋಣ ಅಂತ ಬಂದು ಹಲಸಿನಣ್ಣು ಚೆನ್ನಾಗಿತ್ತು. ತಿಂದು ಬಂದು ಕೂತಿದ್ರಲ್ಲ, ಆವಾಗ ಇವರೆಲ್ಲ ಗಾರ್ಮೆಂಟಿಂದ ಬಂದರು. ಸಂಜೆ ಒಂದು 5 o'clock ಆಗಿತ್ತು. ಆವಾಗ ಇವರೆಲ್ಲ ಕ್ರಿಕೆಟ್ ಆಡ್ತಾಯಿದ್ರು. ಮೋಡ ಬೇರೆ ಏಕೋ ಕಾಣಿ ಒಂದು ವಾರದಿಂದ ಫುಲ್ಲು ಮೋಡ ಥರ ಇದೆ. ಅದಾದಮೇಲೆ ನಾವಿಲ್ಲಿ ಇನ್ನೊಬ್ಳು ಅವ್ರಿಗಿತ್ತಿ ಇದ್ದಾಳೆ, ದೊಡ್ಡವ್ರಿಗಿತ್ತಿ, ಅವ್ರ ಮನೆಗೆ ಬಂದು. ಸೊ ಅಲ್ಲಿ ನೋಡಿ ನನ್ನ ಮಗ ಕೂಡ ಆಟಾಡ್ತಾಯಿದ್ದೆ. ಎಲ್ಲ ಕೂತಿದ್ದೀವಿ, ಎಲ್ಲ ಇವತ್ತು ಸೇರೋಣ, ತುಂಬ ದಿನ ಆಯಿತು ಎಲ್ಲ ಜೊತೆಲಿ ಸೇರಿ ಅಂದ್ಬಿಟ್ಟು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಸೇರಿದೆ. ಒಂಥರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಒಂಥರ ಖುಷಿ. ಸೊ ನನ್ನ ಮಗ ಒಳಕಲ್ಲಿ ಅಳ್ಳಾಡ್ಸೋಕ್ಕಾಯ್ತಿಲ್ಲ ಅಂದ್ಬಿಟ್ಟು ಅವನೇ ಕೂಡ ಅಳ್ಳಾಡ್ತಾ ಇದ್ದಾನೆ. ಒಂಥರ ಫ್ಯಾಮಿಲಿ ಜೊತೆ ಅಪರೂಪಕ್ಕೆ ಸೇರಿದ್ರೆ ಏನೋ ಒಂಥರ ಖುಷಿ ಇರುತ್ತೆ. ಸೊ ನಾವೆಲ್ಲ ಮಾಡಿ ಎಲ್ಲ ತಿಂದು ಎಲ್ಲ ಮಾಡಿ ಮಲ್ಕೋದಕ್ಕೆ 1 ಗಂಟೆ ಆಯಿತು. ನಾವೆಲ್ಲ ಸೇರಿದ್ರೆ ಯಾವಾಗಲೂ ಹಿಂಗೆ. ಸೊ ಕಬಾಬ್ ಮಾಡೋಣ ಅಂದ್ಬಿಟ್ಟು ಶುಂಠಿ ಇದು ಬೆಳ್ಳುಳ್ಳಿ ಬಿಡಿಸ್ಕೊಳ್ತಾ ಇದ್ದಾರೆ. ಹಾಗೆ ಕಬಾಬ್ಗೆ ಸ್ವಲ್ಪ ಆಯಲ್ ಹಾಕ್ಕೊಂಡು ಮಕ್ಕ ಮಾಡ್ತಾಯಿರೋ ಸ್ಟೈಲ್ ಹೇಳ್ತಾ ಇದ್ದೀನಿ. ಕಡಲೆ ಹಿಟ್ಟು 1 ಸ್ಪೂನು, 2 ಸ್ಪೂನು ಕಾರ್ನ್ಫ್ಲವರು ಮತ್ತು ಕಬಾಬ್ ಪೌಡರು, 1 ಮೊಟ್ಟೆ ಎಲ್ಲನ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಫಸ್ಟು ರುಬ್ಕೊಂಡಿದ್ರು, ಅದನ್ನು ಕೂಡ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಟೇಸ್ಟ್ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಏನೋ ಒಂಥರ ಖುಷಿ. ನಾವು ಫ್ಯಾಮಿಲಿ ಸೇರಿದ್ರೆ ಯಾವಾಗಲೂ ಹಿಂಗೆ. ಇನ್ನೂ ಇದ್ದಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸು, ತುಂಬ ಜನ ಮಿಸ್ ಆಗಿದ್ರು. ಸೊ ಇವಾಗ ನಾವು ಸೇರಿದ್ದು ನಮ್ಮ 3 ಜನ ವಾರ್ಗಿತ್ತಿರು. ಇನ್ನೂ ಇದ್ದಾರೆ ವಾರ್ಗಿತ್ತಿರು ಬರೋರು, ಇನ್ನೂ ಬಂದಿಲ್ಲ ಅಷ್ಟೇ. ನಮ್ಮ 3 ಜನ ವಾರ್ಗಿತ್ತಿರು ಸೇರಿಕೊಂಡು ಓಕೆ ಮಾಡೋಣ ಅಂದ್ಬಿಟ್ಟು ಸೊ ಇದು ಕಬಾಬ್ ತರಿಸ್ತಾ ಇದ್ದಾರೆ. ಆಲ್ರೆಡಿ ನುಗ್ಗೆಕಾಯಿ ಸಾರೆಲ್ಲ ಮಾಡಿದರು. ಸೊ ಆಯಿತು ಕಬಾಬ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ನಮ್ಮ ಅಕ್ಕ ಮಾಡೋ ಸ್ಟೈಲ್ ತೋರಿಸ್ತಾ ಇದ್ದೀನಿ. ಚೆನ್ನಾಗಿತ್ತು ಮಾತ್ರ, ತುಂಬ ಟೇಸ್ಟಿಯಾಗಿ ಬರುತ್ತೆ ಕಬಾಬು. ಆಯಲ್ ಹಾಕ್ತಾರೆ, ಎಲ್ಲ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಆದರೂ ಒಂಥರ ತುಂಬ ದಿನ ಆಗಿತ್ತು ನನ್ನ ಮದುವೆಲಿ ಸೇರಿದ್ದು, ಅದು ಬಿಟ್ಟರೆ ಮತ್ತೆ ಸೇರಿರಲಿಲ್ಲ. ಸೊ ಇವಾಗ ಎಲ್ಲ ನಾನು ಇವಾಗ ಬಂದಿರೋದಕ್ಕೆ ನಮ್ಮೂರಲ್ಲಿರೋ ಒಬ್ಳು ಅವ್ರಿಗಿತ್ತು, ಇವರು ಎಲ್ಲ ಸೇರಿ ಮಜಾ ಮಾಡ್ತಾಯಿದ್ದು. ಹಾಗೆ ನಮ್ಮ ಇವಾಗ ಅಲ್ಲಿ ಕಬಾಬ್ ಮಾಡ್ತಾಯಿದ್ದಾರಲ್ಲ, ಅವರೇ ದೊಡ್ಡವ್ರಿಗಿತ್ತು. ಸೊ ಅವ್ರ ಮಗಳು ಕೂಡ ಹಾಸ್ಟ್ಲಿಂದ ಬಂದಿದ್ಲು. ಸೊ ಓಕೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಏನೋ ಒಂಥರ ಖುಷಿ ಅಲ್ವಾ. ನಿಮಗೂ ಯಾರ್ಯಾರಿಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಪ್ಲೀಸ್ ಒಂದು ಲೈಕ್ ಮಾಡಿ. ಕೊನೆವರೆಗೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ನಾನು ತುಂಬ ದಿನ ಆಗಿತ್ತಲ್ವ, ಸೊ ಮಾಡೋಣ ಇವತ್ತು, ನೋಡೋಣ ನಮ್ಮ ಥರ ಇರೋರು ಕೂಡ ನಮ್ಮ ಮೆಚ್ಬೋದು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ಕಬಾಬ್ಗೆಲ್ಲನೂ ಕಲಿಸ್ಕೊಳ್ತಾ ಇದ್ದಾರೆ. ಮ್ಯಾರಿನೇಟ್ ಮಾಡೋಕ್ಕೋಸ್ಕರ 1-2 ನಿಮಿಷ ಅಷ್ಟೇ ಫ್ರಿಜ್ಜಲ್ಲಿ ಮಡಗಿದ್ರು ನಮ್ಮ ಅಕ್ಕ. ಫಸ್ಟ್ ಅದಕ್ಕೆ ಎಲ್ಲನೂ ಕಲಿಸ್ಕೊಳ್ತಾ ಇದ್ದಾರೆ. ಚಿಕನ್ ಎಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದಾರೆ. ನೋಡಿಕೊಂಡು ನೈಟ್ ಅಲ್ವಾ ಕ್ಲೀನಾಗಿ ಕಟ್ ಮಾಡಿಕೊಡಲ್ಲ ಅಂದ್ಬಿಟ್ಟು ಸೊ ನೋಡಿ ಹಾಕ್ತಾಯಿದ್ರು. ಒಂದೊಂದಪ್ಪ ಐತೆ ಅಷ್ಟೇ, ಎಲ್ಲ ಕಾಲು ಇನ್ನೊಂದು ಕಡಿಬೇಕಿತ್ತಲ್ವಾ, ಒಂದೇನೆ 2 ಕಡ್ದಿದ್ದಾರೆ.
ಇದ್ದಾಗಿಂದ ಅಯ್ಯೋ ಅನ್ನೋದು ಯಾರು ಇಲ್ಲ. ತಲೆ ಕೆಡ್ಸ್ಕೊಬೇಡ. ನಿಮ್ ಬುಸಿಯಪ್ಪ ಮಾತ್ರ ಅಯ್ಯೋ ಅನ್ನಕ್ ಹೋಗ್ ನಿಮ್ ಬುಸಿಯಪ್ಪನ ತಕ್ಕಿ. ಅಯ್ಯೋ ಹೋಗು ನಿಮ್ಮ ಅಪ್ಪನ ತಕ್ಕಿ. ಇಲ್ಲಿ ಬೆಸಗ್ರಳ್ಳಿಲ್ಲ ಅವನು ಹೋಗವ. ಅವ್ನ್ ಕೇಳುದ್ ಯಾಕೆ ಗೊತ್ತೇಣ, ಇಲ್ಲಿ ಇದು ಇವಾಗ ರೇಸ್ ನಡೀತದೆ ಗೊತ್ತಿಲ್ಲ ನಿಂಗೆ, ಅಲ್ಲಿಗ್ ಬರಕ್ ಕೇಳಿದ್ದು ನಾನು. ಇವಾಗ ಹೊಸದಿಂದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೇ ಬತ್ತು, ಹೆಂಗೋ ನನ್ ಗಂಟ ನೋಡ್ಲಿಲ್ವೇನೋ ಅನ್ಕಂದ್ ಯಾಲೆ ಬಂದ್ಬಿಟ್ಟವನೆ ಕಳ್ಳ. ಎಲ್ಲಿ ನಡೆದ್ರು ಗೊತ್ತಾಗ್ಬಿಡ್ತಾವ, ಗ್ರೂಪ್ ಅಲ್ಲಿ ಹೊಂಟಾಗಿರ್ತಾವ ಅಲ್ಲೇ. ಮಗ್ನೆ ಒಬ್ಬೊಬ್ರು ಹಾಕಲ್ಲ, ಕಡಿವಾಗ್ಲೂ ಬಿಸಾಕ್ಬಿಡ್ತಾರಲ್ಲ. ಆ ರೆಕ್ಕೆ ಏಟಾಗಿದ್ರೆ ಆ ಬ್ಲಡ್ ಎಪ್ ಕಟ್ಟಿದ್ರೆ ಆ ತರ ಕಪ್ಪಾಗಿರ್ತದೆ. ನಾವು ಹಾಕಿಸ್ಬೇಡ. ಎಲ್ಲಾದ್ರೂ ಈಗ ಹೋಗು ನಡ್ಕಂದಿ. ನೀನ್ ಯಾವಾಗ ಕೇಳೋಣ ಅರ್ಧ ಗಂಟೆ ಅಲ್ಲ, ಅರ್ಧ ನಿಮಿಷ ಕೊಡಲ್ಲ ನಾನು. 10 ನಿಮಿಷ ನೋಡ್ಕೊಳ್ಳಿ ಕೊಡಮ್ಮ, ಮೊಬೈಲ್ ನಾಯಿ ನೆಕ್ಕೋದಿಲ್ಲ, ಹಂಗ್ ನೆಕ್ತಾಳೆ. ನಾಯಿನೇ ಅದು ಮೊದಲೇ. ನಾಯಿಯರ ಎಣ್ಣೆ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಮತ್ತು ಕರಿಬೇವನ್ನು ಕೂಡ ಆ್ಯಡ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇವರು ಕರಿಯಾಗಿ ಕೊಬ್ಬರಿ ಎಣ್ಣೆಲಿ ಅಂತ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗೆಲ್ಲ ಆಲ್ಮೋಸ್ಟ್ 3 ಸೈಡೆಲ್ಲ ಕೊಬ್ಬರಿ ಇರ್ತಾವಲ್ವ, ಸೊ ಒಂದು ಫುಲ್ಸಿ ಎಣ್ಣೆ ಮಾಡಿ ಬಿಡಿಸ್ತಾರೆ. ಒತ್ತಿಗೆ ಕಡಲೆ ಬೀಜನೂ ಹಾಕಿ ಬಿಡಿಸ್ತಾರೆ. ಸೊ ಅದರಿಂದ ಟೇಸ್ಟಿಯಾಗಿರುತ್ತೆ ಕೊಬ್ಬರಿ ಎಣ್ಣೆ. ಬಟ್ ಮಾಡುವಾಗ ಸ್ವಲ್ಪ ಸ್ಮೆಲ್ ಹೊಡಿತೆ, ಕೊಬ್ಬರಿ ಎಣ್ಣೆ ಸ್ಮೆಲ್ ಅಷ್ಟೇ. ಬಟ್ ಆದರೆ ಮಾಡೋದ್ಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಮಡಗಿದ್ದಾರೆ. ಕರಿಬೇವಿನ ಸೊಪ್ಪು ಸ್ವಲ್ಪ ಒತ್ತರಿಸಿ ಹಾಕಿದ್ದಾರೆ. ಸೊ ಇವಾಗ ಎಣ್ಣೆ ಕಾಯ್ತಾ ಇದೆ ನೋಡಿ, ಎಣ್ಣೆ ಕಾದಿದೆ. ಇವಾಗ ಇದು ಫಸ್ಟು ಹಾಕಿದಾಗ ಸ್ವಲ್ಪ ಬರುತ್ತೆ, ಒಂಥರ ನೊರೆ ಥರ ಬರುತ್ತೆ. ಸೊ ನೀವೇನು ಮಾಡಬೇಕು, ಸ್ವಲ್ಪ ನಿಂಬೆಹಣ್ಣು ಆ್ಯಡ್ ಮಾಡಿ, ಹುಣಸೆ ಹಣ್ಣು ಆ್ಯಡ್ ಮಾಡ್ಕೊಳ್ಬೇಕು. 1 ಇಂಚಷ್ಟು ಹುಣಸೆ ಹಣ್ಣು ಹಾಕೊಂತ ಅಷ್ಟೊಂದು ಉಪ್ಪು ಬರಲ್ಲ. ಮಾತ್ರ ತುಂಬ ಟೇಸ್ಟಿಯಾಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ನಾವು ಕೊಬ್ಬರಿ ಎಣ್ಣೆಲಿ ಅಷ್ಟು ಇಷ್ಟ, ನಾವು ಹಾಕೋತಿದ್ದಿಲ್ಲ ಅಂದರೆ ಬೇರೆ ಕಡೆ ಎಲ್ಲ ಮಾಡ್ಕೊ ತಿಂತಾರೆ. ಸೊ ಇವಾಗ ನಮ್ಮೂರ ಸೈಡು ಕೂಡ ಅದೇ ಥರ ಮಾಡ್ತಾರೆ, ಏನೋ ಒಂಥರ ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡುತ್ತೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ನಮ್ಮ ಅಕ್ಕ ಹಾಕ್ತಾಯಿದೆ. ಅದು ಏನೋ ಆ ಥರ ನೊರೆ ಥರ ಬರುತ್ತಲ್ವ, ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡ್ರೆ ಅದು ಕಮ್ಮಿ ಆಗುತ್ತೆ. ಹೀಗೆ ಎಲ್ಲ ಫ್ಯಾಮಿಲಿ ಜೊತೆ ಮಾತ್ರ ಟೈಮ್ ಸ್ಪೆಂಡ್ ಮಾಡಿ ನನಗಂತೂ ಸಖತ್ ಇಷ್ಟ. ಮನೆ ತುಂಬ ಜನದ ಜೊತೆ ಮಾತು ಏನೋ ಒಂಥರ ಖುಷಿ ಅಲ್ವಾ. ನಾವು ಯಾವಾಗಲೂ ಸೇರಿದ್ರು ಹಿಂಗೆ ನೈಟ್ 1 ಗಂಟೆ ಮಾತಾಡಿದ್ವಿ. ಸೊ ಏನೇ ಇದ್ರೂ ಅಪರೂಪಕ್ಕೆ ಸೇರಿದ್ರೆ ಒಂದು ಖುಷಿ ಅಲ್ವಾ. ಹೇಳೋಕ್ಕಾಗಲ್ಲ ಖುಷಿನ ಅಂತ ಹೇಳ್ಬೋದು. ಸೊ ಇವಾಗ ಆ ಥರ ನೊರೆ ಬರ್ತಿದೆ ಅಲ್ವಾ, ಇವೆಲ್ಲನೂ ನೋಡಿ. ಹಾಲೆ ನನ್ನ ನೆಕ್ಸ್ಟ್ ವಿಡಿಯೋ ವೇಟ್ ಮಾಡಿ.